ಇವತ್ತು ನನ್ನ ಅಮ್ಮ ಮಾಡಿದ ಬೇಳೆ ತಿಂದ್ಬಿಟ್ಟು ಕಳ್ದೋಗ್ಬಿಟ್ಟೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಡೇ 6 ಆಫ್ ಡೈಲಿ ಲಾಗ್. ಇವತ್ತು ಗುರುವಾರ ಆಗಿದ್ದರಿಂದ ಪೂಜೆ ಮುಗಿಸಿ ಟಿಫನ್ಗೆ ಉಪ್ಪಿಟ್ಟು ಹಾಗೆ ಅಮ್ಮ ಮಧ್ಯಾಹ್ನಕ್ಕೆ ಜೀರಾ ರೈಸ್ ಮಾಡಿದ್ರು. ತಿನ್ಕೊಂಡು ಆಫೀಸಿಗೆ ಬಂದೆ. ಮಧ್ಯಾಹ್ನ ಮನೆಗೆ ಬರ್ತಾ ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ಅಮ್ಮ ಆಲ್ರೆಡಿ ಊಟ ಮಾಡ್ತಾಯಿದ್ರು ನನ್ನ ಬಿಟ್ಟು. ನಾನು ಇರ್ಲಿ ಬಿಡು ಅಂತ ಹೇಳಿ ಊಟಕ್ಕೆ ಏನು ಅಂತ ಕೇಳಿದ್ರೆ ನೆನ್ನೆ ತಂಗ್ಳು ರೊಟ್ಟಿ ಇದಾವೆ ನೋಡು ಅಂತ ಹೇಳಿದ್ರು. ಅವೇ ಒಂದೆರಡು ರೊಟ್ಟಿನ ಬಿಸಿ ಮಾಡ್ಕೊಂಡು ಜೊತೆಗೆ ಅಮ್ಮ ಮಾಡಿದ ಬೇಳೆ ಹಾಕೊಂಡು ತಿಂದ್ಬಿಟ್ಟು ಕಳ್ದೋಗ್ಬಿಟ್ಟೆ. ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಅಂತ ಅನ್ಸ್ಬಿಡ್ತು. ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಲಾಸ್ಟ್ ವೀಕಲ್ಲಿ ನನ್ನ ಫ್ರೆಂಡ್ ಚಾಕ್ಲೇಟ್ ಕೊಟ್ಟಿದ್ದು ಅಂತ ಬೈದಿದ್ದೆ. ಸೊ ಈ ಸಲ ನಾನು ಡಯಟಲ್ಲಿ ಇದ್ದೀನಿ ಅಂತ ಶುಗರ್ ಫ್ರೀ ಬಿಸ್ಕೆಟ್ ಕೊಟ್ಟಿದ್ರು. ಹಾಗಂತ ಈ ಥರ ಬಿಸ್ಕೆಟ್ಸ್ ತಿನ್ನೋದು ಒಳ್ಳೇದಲ್ಲ, ಬಟ್ ಆದರೂ ಪರವಾಗಿಲ್ಲ, ಒಂದೇ ಲೈಫ್ ಅಂದ್ಕೊಂಡು ಒಂದೆರಡು ಬಿಸ್ಕೆಟ್ ತಿಂದೆ. ಇವತ್ತು ಸ್ಟ್ರಿಕ್ಟಾಗಿ 7 ಗಂಟೆ ಮೇಲೆ ಏನೂ ತಿನ್ನಬಾರ್ದು, ಅದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಕೊಲಿಗ್ ಒಬ್ಳು ಪಿಜ್ಜಾ ತಿನ್ನೋಣ ಅಂತ ಹೇಳಿ ಪಿಜ್ಜಾ ಆರ್ಡ್ರ್ ಮಾಡಿಬಿಟ್ಲು. ಅಲ್ಲಿ ಒಂದೆರಡು ಪಿಜ್ಜಾ ತಿನ್ಕೊಂಡು ಮನೆಗೆ ಬರ್ತಾ ಸೊಪ್ಪು ತೊಗೊಂಡು ಮನೆಗೆ ಬಂದರೆ ಈ ಟಿ.ವಿ ಅದ್ರ ಪಾಡಿಗೆ ಅದು ಓಡ್ತಾ ಇತ್ತು. ನನ್ನಮ್ಮ ಇಲ್ಲಿ ಅವರ ಮೊಬೈಲ್ನ ಓಡಿಸ್ತಾ ಇದ್ರು. A few moments later. ನಾನು ಮುಖ ತೊಳೆದು ಬರೋಷ್ಟರಲ್ಲಿ ನನ್ನಮ್ಮ ಎದ್ದು ಕುತ್ಕೊಂಡು ಟಿವಿ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಓ, ಇನ್ನಾದ್ರೂ ಟಿವಿ ನೋಡ್ತಾರೆ, ಮುಗೀತು ಮೊಬೈಲ್ ನೋಡಲ್ಲ ಅಂತ ಅನ್ಕೊಂಡ್ರಾ? ಅವ್ರ ಅಪ್ಪನ ಆಣೆಗೂ ಊಟ ಬಿಡ್ತಾರೆ ವಿನಃ ನನ್ನಮ್ಮ ಮೊಬೈಲ್ ನೋಡೋದಂತೂ ಬಿಡಲ್ಲ. ಮಾತೇ ಇಲ್ಲ. ಏನಾದರೂ ಮಾಡ್ಕೊ ಮಮ್ಮಿ ಅಂತ ಹೇಳಿ ನನ್ನ ರೂಮಿಗೆ ಬಂದು ನಾನು ದಬಾಕೊಂಡೆ.